ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತಿನ ಕ್ಲಾಸ್ ಬಂದು 20ನೇ ಅಧ್ಯಾಯವಾದ ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಬಗ್ಗೆ ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಪಾಠದ ಪರಿಚಯ ಒಂದಿಷ್ಟು ನೋಡ್ಕೊಂಡು ಬಿಡೋಣ. ಈ ಅಧ್ಯಾಯದಲ್ಲಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ನಂತರದ ಕಾಲಘಟ್ಟದಲ್ಲಿ ಆದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಮೂಲ ಅಂಶಗಳನ್ನು ತಿಳಿಯುವ ಪ್ರಯತ್ನ ಈ ಪಾಠದಲ್ಲಿ ಮಾಡಲಾಗಿದೆ. ಸ್ವಾತಂತ್ರ್ಯ ಕರ್ನಾಟಕದ ನಂತರ ಅಂದರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ನಂತರದ ಕಾಲಘಟ್ಟದಲ್ಲಿ ಏನೇನು ಬದಲಾವಣೆಗಳಾದವು, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಮೂಲ ಅಂಶಗಳು ಯಾವ ಥರ ಇದ್ದವು ಅನ್ನೋ ತಿಳಿಯೋದಕ್ಕೆ ಪ್ರಯತ್ನ ಮಾಡಲಾಗಿದೆ. ಕೆಲವು ವರ್ಗಗಳು ಅಭಿವೃದ್ಧಿಯ ಸಿಂಹಪಾಲನ್ನು ಪಡೆದರೆ ಉಳಿದವು ವಿವಿಧ ಕಾರಣಗಳಿಗಾಗಿ ಅಭಿವೃದ್ಧಿಯಿಂದ ದೂರ ಉಳಿದಿವೆ. ಇದರ ಪರಿಣಾಮವೇ ಸಾಮಾಜಿಕ ಅಸಮತೋಲನ ಆಗಿದೆ. ಇದನ್ನು ಹೋಗಲಾಡಿಸಲು ಸಂವಿಧಾನದ ಆಶಯಗಳ ಚೌಕಟ್ಟಿನಲ್ಲಿ ಸರ್ಕಾರವು ಭೂ ಸುಧಾರಣೆಗಳು, ಹಿಂದುಳಿದ ವರ್ಗಗಳ ಆಯೋಗಗಳ ರಚನೆ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ನೋಡಿ, ಸಮಾಜದಲ್ಲಿ ಸಮಾನತೆ ತರೋ ಸಲುವಾಗಿ ಸರ್ಕಾರ ಏನು ಮಾಡುತ್ತೆ, ಈ ಅಸಮಾನತೆಯನ್ನು ಹೋಗಲಾಡಿಸೋ ಸಲುವಾಗಿ ಸಂವಿಧಾನದಲ್ಲಿ ಸಮಾನತೆಯನ್ನು ತರೋದಕ್ಕೆ ಕೆಲವೊಂದಿಷ್ಟು ಅಂಶಗಳನ್ನು ತಗೊಂಡು ಬಂದಿದೆ. ಆಮೇಲೆ ಭೂ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಹಿಂದುಳಿದ ವರ್ಗಗಳ ಆಯೋಗಗಳ ರಚನೆ ಕೂಡ ಮಾಡಿ ಹಿಂದುಳಿದ ಜನರಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಆಮೇಲೆ ಅವರ ಸಮಸ್ಯೆಗಳ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಭೂ ಸುಧಾರಣೆ ಬರುತ್ತೆ. ಭೂಮಿಯ ಹಿಡುವಳಿಗಳಲ್ಲಿ ಇರುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಜಾರಿಗೊಳಿಸಲಾಗಿರುವ ಕ್ರಮಗಳನ್ನು ಭೂ ಸುಧಾರಣೆ ಅಂತ ಕರೀತಾರೆ. ಅಂದರೆ ಭೂಮಿಯ ಹಿಡುವಳಿಗಳು ಏನಾಗಿರ್ತವೆ, ಈ ಭೂಮಾಲೀಕರಲ್ಲೇ ಜಾಸ್ತಿ ಭೂಮಿಯನ್ನಿರುತ್ತೆ. ಅನೇಕ ರೈತರು ಭೂಮಿಯನ್ನೇ ಹೊಂದಿರೋದಿಲ್ಲ. ಅಂಥ ಸಮಸ್ಯೆಗಳನ್ನು ಹೋಗಲಾಡಿಸೋ ಸಲುವಾಗಿ ಭೂ ಸುಧಾರಣೆಗಳನ್ನು ಜಾರಿಗೆ ತರ್ತಾರೆ. ಭೂಮಿಯು ಮನುಷ್ಯನ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಅವನು ತನ್ನ ಬದುಕನ್ನು ರೂಪಿಸಿಕೊಳ್ಳಲು ಭೂಮಿಯನ್ನು ಅವಲಂಬಿಸಿದ್ದಾನೆ. ನೋಡಿ, ಭೂಮಿ ಯಾವ ರೀತಿಯಾದ ಜನರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂದರೆ, ತಮ್ಮ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಭೂಮಿ ಮೇಲೆ ಜನರು ಅವಲಂಬಿತರಾಗಿದ್ದಾರೆ. ಆದರೆ ಭೂಮಿಯು ಎಲ್ಲ ಸಮುದಾಯಗಳಿಗೆ ಸಮಾನವಾಗಿ ಹಂಚಿಕೆಯಾಗಿಲ್ಲ. ಈ ಭೂ ಒಡೆತನದಲ್ಲಿರುವ ಅಸಮಾನತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಭೂ ಸುಧಾರಣೆಗಳನ್ನು ಕೈಗೊಳ್ಳಲಾಯಿತು. ಹಿಂದೆ ಭೂಮಾಲೀಕರ ಪರವಾಗಿ ಕಾನೂನುಗಳು ಇದ್ದವೇ ವಿನಃ ಗೇಣಿದಾರನ ಪರವಾದ ಕಾನೂನುಗಳು ಇರಲಿಲ್ಲ. ಇದರಿಂದ ಸಂಪತ್ತಿನ ಕ್ರೋಢೀಕರಣ ಮತ್ತು ಹಂಚಿಕೆಯಲ್ಲಿ ಗಣನೀಯ ಅಸಮತೋಲನ ಏರ್ಪಟ್ಟಿತು. ಭೂ ಸುಧಾರಣೆಯ ಮೂಲಕ ಇದು ಸಮ ಸಮಾಜವನ್ನು ರೂಪಿಸುವ ಪ್ರಯತ್ನವನ್ನು 1970ರ ದಶಕದಲ್ಲಿ ಕಾಣುತ್ತೇವೆ. ನೋಡಿ, ಆವಾಗಿನ ಕಾನೂನು ಏನಾಗಿತ್ತು, ಈ ಭೂಮಾಲೀಕರ ಪರವಾಗಿದ್ದು ಗೇಣಿದಾರನ ಪರವಾಗಿ ಇರಲಿಲ್ಲ. ಆದ್ದರಿಂದ ಏನು ಮಾಡುತ್ತೆ, ಸಂಪತ್ತಿನ ಕ್ರೋಢೀಕರಣ, ಹಂಚಿಕೆ ಗಣನೀಯ ಅಸಮತೋಲನ ತಗೊಂಡು ಬಂದಿರುತ್ತೆ. ಅಂದರೆ ಅಸಮತೋಲನ ಏರ್ಪಟ್ಟಿರುತ್ತೆ. ಇದರ ಮೂಲಕ ಏನಾಗುತ್ತೆ, ಭೂ ಸುಧಾರಣೆಯನ್ನು ಜಾರಿಗೆ ತಗೊಂಡು ಬಂದು ಸಮಾಜದಲ್ಲಿ ಸಮ ಸಮಾಜವನ್ನು ರೂಪಿಸೋ ಪ್ರಯತ್ನವನ್ನು ಈ 1970ರ ದಶಕದಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೂಲಿ ರೈತರ ಮತ್ತು ದಲಿತ ಚಳುವಳಿಗಳ ಪರಿಣಾಮವಾಗಿ ಭೂ ಹಂಚಿಕೆಯ ಪ್ರಶ್ನೆಗಳು ಉದ್ಭವಿಸಿದವು. ಭೂಹೀನ ಕೆಳ ಸಮುದಾಯಗಳಿಗೆ ಭೂಮಿಯನ್ನು ನೀಡಬೇಕೆಂದು ಆಗ್ರಹಿಸಿ ಅನೇಕ ಹೋರಾಟಗಳು ನಡೆದವು. ಇದರ ಪರಿಣಾಮವಾಗಿ ಭೂ ಸುಧಾರಣೆಗಳು ಜಾರಿಗೆ ಬಂದವು. ನೋಡಿ, ಭೂಮಿ ಈ ಸಮಾಜದಲ್ಲಿ ಕೆಳಗಿನ ಸ್ಥಾನದಲ್ಲಿ ಇರ್ತಕ್ಕಂಥ ಜನರಿಗೆ ಭೂಮಿ ಇರೋದಿಲ್ಲ. ಅಂಥವರಿಗೆ ಭೂಮಿ ಕೊಡಬೇಕು ಅಂತ ಹೋರಾಟಗಳು ನಡೀತವೆ. ಇದರ ಮೂಲಕ ಏನಾಗುತ್ತೆ, ಭೂ ಸುಧಾರಣೆಗಳು ಜಾರಿಗೆ ಬರ್ತವೆ. ಈ ಸುಧಾರಣೆಗಳ ಪ್ರಮುಖ ಅಂಶಗಳು ಇಲ್ಲಿದ್ದಾವೆ. ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ. ಪ್ರಮುಖ ಅಂಶಗಳಲ್ಲಿ ಫಸ್ಟ್ನೇದೇನೋ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಮಾಡೋದಾಗಿತ್ತು. ಭೂಮಿಯ ಮೇಲಿನ ಭೂಮಾಲೀಕ ವರ್ಗದ ಹಿಡಿತವನ್ನು ಮಿತಿಗೊಳಿಸುವುದು ಈ ಕ್ರಮದ ಉದ್ದೇಶವಾಗಿತ್ತು. ಭೂಮಿ ಮೇಲೆ ಭೂಮಾಲೀಕರ ಹಿಡಿತ ತುಂಬ ಇರುತ್ತೆ, ಅದನ್ನು ಮಿತಿಗೊಳಿಸಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. 1955ರಲ್ಲಿ ಭಾರತದ ಮಾಜಿ ಉಪರಾಷ್ಟ್ರಪತಿಯಾಗಿರ್ತಕ್ಕಂಥ ಬಿ ಡಿ ಜತ್ತಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಾರೆ.
ನೋಡಿ ಯಾರ ನೇತೃತ್ವದಲ್ಲಿ, ಬಿ ಡಿ ಜತ್ತಿಯವರ ನೇತೃತ್ವದಲ್ಲಿ 1955ರಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಈ ಸಮಿತಿಯು ಭೂ ಸುಧಾರಣೆಯನ್ನು ಕೈಗೊಳ್ಳುವ ಹಿನ್ನೆಲೆಯಲ್ಲಿ ಕೆಲವು ಶಿಫಾರಸುಗಳನ್ನು ಮಾಡಿತು. ಈ ಸಮಿತಿಯು ಪ್ರತಿ ಕುಟುಂಬಕ್ಕೆ ಗರಿಷ್ಠ ಪ್ರಮಾಣ ಅಂದರೆ 116 ಎಕರೆ ಒಣ ಭೂಮಿಯನ್ನು ಅಥವಾ 27 ಎಕರೆ ನೀರಾವರಿ ಭೂಮಿಯನ್ನು ಹೊಂದಬಹುದೆಂದು ಶಿಫಾರಸು ಮಾಡಿತು. ಈ ಸಮಿತಿಯನ್ನು ಹೇಳುತ್ತೆ, ಒಣ ಭೂಮಿ ಆದರೆ 116 ಎಕರೆ ಇರಬಹುದು ಅಥವಾ ನೀರಾವರಿ ಇದ್ದರೆ 27 ಎಕರೆ ಹೊಂದಬಹುದು ಅಂತ ಶಿಫಾರಸು ಮಾಡುತ್ತೆ. ಈ ಶಿಫಾರಸುಗಳು ಉಳ್ಳವರ ಪರವಾಗಿದ್ದವು, ಅಂದರೆ ಶ್ರೀಮಂತರ ಪರವಾಗಿ ಇದ್ದವು. 1957ರಲ್ಲಿ ಜಾರಿಗೊಂಡ ಈ ಶಿಫಾರಸುಗಳು ಇದ್ದ ವ್ಯವಸ್ಥೆಯನ್ನು ನಿರ್ಣಾಯಕವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಇದೇನಾಗುತ್ತೆ, ಸಮಾಜದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಏನು ಬದಲಾಯಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದಿಲ್ಲ, ಅಂದರೆ ಬದಲಾಯಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಇದು ಎಷ್ಟರಲ್ಲಿ ಜಾರಿ ಬರುತ್ತೆ ಅಂದರೆ ಈ ಸಮಿತಿ 1957ರಲ್ಲಿ ಜಾರಿಗೆ ಬರುತ್ತೆ. 1974ರ ಭೂ ಸುಧಾರಣೆ ಕಾನೂನುಗಳು ಈ ಪದ್ಧತಿಯನ್ನು ಹೋಗಲಾಡಿಸುವಲ್ಲಿ ನಿರ್ಣಾಯಕವಾದವು. 1974ರಲ್ಲಿ ಏನು ಭೂ ಸುಧಾರಣಾ ಕಾನೂನುಗಳು ಬರ್ತಾವಲ್ಲ, ಅವೇನಾಗುತ್ತೆ, ಈ ಪದ್ಧತಿಯನ್ನು ಹೋಗಲಾಡಿಸುವಲ್ಲಿ ನಿರ್ಣಾಯಕವಾದ ಪಾತ್ರಗಳನ್ನು ವಹಿಸ್ತವೆ. ನೋಡಿ, ಇಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 1 ಎಕರೆಗೆ 100 ಸೆಂಟ್ಸ್ ಅಥವಾ 40 ಗುಂಟೆ. 100 ಸೆಂಟ್ಸ್ ಅನ್ನೋದು ಕಾಮನ್ ಆಗಿ ಯಾರಿಗೂ ಗೊತ್ತಿರೋದಿಲ್ಲ, ಸೊ ನೆನಪಲ್ಲಿ ಇಟ್ಕೊಳ್ರಿ ಇದನ್ನು. ಈ ಹಳ್ಳಿಗಳಲ್ಲಿ ಕಾಮನ್ ಆಗಿ ಹೇಳ್ತಾರೆ ನೋಡಿ, 1 ಗುಂಟೆ 2 ಗುಂಟೆ ಈ ಥರ. 40 ಗುಂಟೆ ಸೇರಿದರೆ 1 ಎಕರೆ, 40 ಗುಂಟೆ ಅಥವಾ 100 ಸೆಂಟ್ಸ್ ಸೇರಿದರೆ 1 ಎಕರೆ ಅಂತ ಆಗುತ್ತೆ. ನೆಕ್ಸ್ಟ್ ಗೇಣಿ ಪದ್ಧತಿ ಬರುತ್ತೆ. ಗೇಣಿ ಪದ್ಧತಿಯಲ್ಲಿ ಸುಧಾರಣೆ. ಭಾರತದ ಗೇಣಿದಾರರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾ ಇದ್ರು. ಅವುಗಳೆಂದರೆ ಹೆಚ್ಚಿನ ಪ್ರಮಾಣದ ಗೇಣಿ ಅಂದ್ರೇನು, ಕಂದಾಯ. ಗೇಣಿ, ಹಿಡುವಳಿಯಲ್ಲಿ ಭದ್ರತೆ, ಅಭದ್ರತೆ ಮತ್ತು ಒಡೆತನವಿಲ್ಲದ ಭೂಹೀನ ಸ್ಥಿತಿ ಆಗಿರ್ಬೋದು. ಈ ಸಮಸ್ಯೆಗಳನ್ನು ಹೋಗಲಾಡಿಸಲು 1974ರಲ್ಲಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್ ಅವರು ಭೂ ಹಿಡುವಳಿ ಬಗ್ಗೆ ಕ್ರಾಂತಿಕಾರಕ ಕಾನೂನುಗಳನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸಿದರು. ನೋಡ್ರಿ, ಎಷ್ಟರಲ್ಲಿ, 1974ರಲ್ಲಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್ ಅವರು ಈ ಭೂ ಹಿಡುವಳಿ ಬಗ್ಗೆ ಕ್ರಾಂತಿಕಾರಕ ಕಾನೂನುಗಳನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸ್ತಾರೆ. ಇದರಂತೆ ಉಳುವವನೇ ಭೂಮಿಯ ಒಡೆಯನಾಗ್ತಾನೆ. ಅಂದರೆ ಯಾರು ಭೂಮಿಯನ್ನು ಬಿತ್ತುತ್ತಾ ಇರ್ತಾರೋ, ಭೂಮಿನ ಅಂದರೆ ಭೂಮಿ ಬಿತ್ತೋದಾಗಿರಬಹುದು, ಭೂಮಿನಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಯಾರೆಲ್ಲ ಮಾಡ್ತಾರೋ ಉಳುವವನೇ ಭೂಮಿಯ ಒಡೆಯ ಆಗಬೇಕು ಅಂತ ಡಿ ದೇವರಾಜ ಅರಸ್ ಅವರು ಕಾನೂನುಗಳನ್ನು ತಗೊಂಡು ಬರ್ತಾರೆ. ತಲೆಮಾರುಗಳಿಂದ ಗೇಣಿಯನ್ನು ಮಾಡುತ್ತಿದ್ದ ಅನೇಕ ಭೂರಹಿತರು ನವಭೂಮಾಲೀಕರಾದರು. ಗೇಣಿ ಅಂತಂದ್ರೇನು, ಭೂಮಿನ ಲೀಸ್ಗೆ ಹಾಕ್ಕೊಂಡು ಈ ಥರ ಏನೋ ಮಾಡ್ತಾ ಇರ್ತಾರಲ್ಲ, ಈಗಲೂ ಸಹ ಈ ಪದ್ಧತಿ ಇದೆ ನೋಡಿ. ಯಾರು ತಮ್ಮ ಭೂಮಿನ ಅಂದರೆ ಒಕ್ಕಲುತನ ಮಾಡೋದಕ್ಕಾಗೋದಿಲ್ವೋ ಅವರು ಬೇರೆಯವ್ರಿಗೆ ಕೊಟ್ಟಿರ್ತಾರೆ ಭೂಮಿ. ವರ್ಷಕ್ಕೆ ಇಂತಿಷ್ಟು ದುಡ್ಡು ಅಂತೇಳಿ ಕೊಟ್ಟು ಭೂಮಿನ ತಗೊಂಡು ಅವರು ಏನೋ ಬಿತ್ತೋದೆಲ್ಲ ಮಾಡ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಗೇಣಿಯನ್ನು ಮಾಡುತ್ತಿದ್ದ ಅನೇಕ ಭೂರಹಿತರು ಏನು ಮಾಡ್ತಾರೆ, ನವಭೂಮಾಲೀಕರಾಗ್ತಾರೆ. ಯಾರು ಭೂಮಿನ ಆಳ್ತಾ ಇರ್ತಾರೋ, ಭೂಮಿನ ಉಳ್ತಾ ಇರ್ತಾರೋ ಅವರೇ ಭೂಮಿಯ ಒಡೆಯನಾಗಬೇಕು ಅಂತ ಕಾನೂನು ತಂದಾಗ ಬಹಳ ಜನ ಭೂಮಿಕರು ನವಭೂಮಾಲೀಕರಾಗಿ ಆಗ್ತಾರೆ. 1974ರ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯ ಪ್ರಮುಖ ಅಂಶಗಳು ಅಂದರೆ ಅದು ಎಲ್ಲ ರೀತಿಯ ಗೇಣಿಯನ್ನು ರದ್ದುಗೊಳಿಸಿತು. ಎಲ್ಲ ರೀತಿಯ ಗೇಣಿಗಳನ್ನು ರದ್ದುಗೊಳಿಸುತ್ತೆ. ಆಮೇಲೆ ರೈತನಿಗೆ ತಾನು ಉಳುಮೆ ಮಾಡುತ್ತಿದ್ದ ಭೂಮಿಯ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸಲು ಅವಕಾಶವನ್ನು ಕೂಡ ಮಾಡಿಕೊಡುತ್ತೆ. ನೋಡಿ, ಈ ಪಾಯಿಂಟ್ಸ್ ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ಎಕ್ಸಾಮಲ್ಲಿ ಕೇಳ್ತಾರೆ ಪ್ರಮುಖ ಉದ್ದೇಶಗಳೇನಾಗಿದ್ದವು, ಆಮೇಲೆ ಅದರ ಏನು ಈ ಥರ ಕೇಳ್ತಾ ಇರ್ತಾರೆ. ಮೂರನೇದೇನು, ಗೇಣಿಯ ಎಲ್ಲ ಭೂಮಿಯು ಸರ್ಕಾರದ ಸ್ವಾಧೀನಕ್ಕೆ ಸೇರಿತು. ಭೂಮಿಯ ಮೇಲೆ ಹಕ್ಕನ್ನು ಪಡೆಯಬಯಸುವವರು ಮತ್ತು ಪರಿಹಾರ ಪಡೆಯಬೇಕಾದವರು ನ್ಯಾಯಮಂಡಳಿ ಅಂದರೆ ಟ್ರಿಬ್ಯುನಲ್ ಮೂಲಕ ಅರ್ಜಿಯನ್ನು ಹಾಕಬೇಕಿತ್ತು. ನೆಕ್ಸ್ಟು, ನ್ಯಾಯಮಂಡಳಿಯ ನಿರ್ಧಾರ ಅಂತಿಮವಾಗಿತ್ತು. ನ್ಯಾಯಮಂಡಳಿ ಏನು ನಿರ್ಧಾರ ಕೊಡುತ್ತಲ್ಲ ಅದೇ ಅಂತಿಮವಾಗಿರುತ್ತೆ. ಅದರ ನಿರ್ಧಾರವನ್ನು
ಉಚ್ಚ ನ್ಯಾಯಾಲಯದಲ್ಲಿ ಮಾತ್ರ ಪ್ರಶ್ನಿಸಬಹುದಾಗಿತ್ತು. ನೆಕ್ಸ್ಟ್ ಪಾಯಿಂಟ್ ಯಾವ್ದು ಬರುತ್ತೆ, ಗರಿಷ್ಠ ಹಿಡುವಳಿ ಮಿತಿ ಅಂತ ಬರುತ್ತೆ. 1957ರ ನಂತರದಲ್ಲಿ ಆದ ಪ್ರಮುಖ ಪ್ರಯತ್ನಗಳಂದರೆ 1970ರ ದಶಕದಲ್ಲಿ ನಡೆದವು. ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಅಂದಿನ ರಾಜ್ಯ ಸರ್ಕಾರ ನಿಗದಿಪಡಿಸಿತು. ನೋಡಿ, ಒಂದು ಕುಟುಂಬ ಗರಿಷ್ಠವಾಗಿ ಎಷ್ಟು ಭೂಮಿಯನ್ನು ಹೊಂದಬೇಕು ಅನ್ನೋದು ರಾಜ್ಯ ಸರ್ಕಾರ ನಿರ್ಧಾರ ಮಾಡುತ್ತೆ. ಓಕೆ, ನೆಕ್ಸ್ಟು 1974ರಲ್ಲಿ ಭೂಮಿಯ ಗರಿಷ್ಠ ಮಿತಿಯನ್ನು ಈ ಕೆಳಕಂಡಂತೆ ನಿಗದಿಪಡಿಸಲಾಯಿತು. ನೀರಿನ ಸೌಕರ್ಯವಿಲ್ಲದ ಖುಷ್ಕಿ ಭೂಮಿಯಾಗಿದ್ದರೆ ಅದರ ಮಿತಿ ಒಂದು ಕುಟುಂಬಕ್ಕೆ 54 ಎಕರೆಗಳಾಗಿರಬೇಕು. ಅಂದರೆ ಒಣ ಭೂಮಿ ಇರುತ್ತಲ್ಲ, ಆ ಒಣ ಭೂಮಿ ಇದ್ದರೆ ಒಂದು ಕುಟುಂಬ 54 ಎಕರೆ ಭೂಮಿಯನ್ನು ಹೊಂದಬಹುದು. ಹಾಗೆ ನೀರಾವರಿ ಸೌಕರ್ಯವಿದ್ದು 2 ಅಥವಾ ಅದಕ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದರೆ ಪ್ರತಿ ಕುಟುಂಬಕ್ಕೆ 10ರಿಂದ 18 ಎಕರೆಗಳು ಹೊಂದಬೇಕಾಗಿತ್ತು. ಒಣ ಭೂಮಿ ಆದರೆ ಎಷ್ಟು, 54 ಎಕರೆ. ಅದೇ ನೀರಾವರಿ ಇದ್ದು ಒಂದು ವರ್ಷದಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳೀತಾ ಇದ್ದರೆ 10ರಿಂದ 18 ಎಕರೆಗಳು ಹೊಂದಬೇಕಾಗಿತ್ತು. ಒಂದು ಬೆಳೆ ತೆಗೆಯುವ ನೀರಾವರಿ ಭೂಮಿಯಾದರೆ ಒಂದು ಕುಟುಂಬಕ್ಕೆ ಗರಿಷ್ಠ 27 ಎಕರೆ ನಿಗದಿಪಡಿಸಲಾಗಿತ್ತು. ನೋಡಿ, ನೀರಾವರಿ ಹೊಂದಿದ್ದು ಒಂದು ವರ್ಷಕ್ಕೆ ಒಂದೇ ಬೆಳೆ ಬೆಳೀತಾ ಇದ್ದರೆ ಅಂಥ ಕುಟುಂಬ 27 ಎಕರೆ ಭೂಮಿಯನ್ನು ಹೊಂದಬಹುದಾಗಿತ್ತು ಅಂತ ಈ ಶಿಫಾರಸು ಮಾಡುತ್ತೆ. ಜೊತೆಗೆ 1977ರಲ್ಲಿ ಇನಾಮ್ ರದ್ದತಿ ಕಾಯ್ದೆ ಜಾರಿಗೆ ಕೂಡ ಬರುತ್ತೆ. ಇನಾಮ್ ರದ್ದತಿ ಕಾಯ್ದೆ ಯಾವಾಗ ಜಾರಿಗೆ ಬರುತ್ತೆ ಅಂದರೆ 1977ರಲ್ಲಿ ಬರುತ್ತೆ. ಇನಾಮ್ ರದ್ದತಿ ಕಾಯ್ದೆ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿರಿ ಅಂತ ಕೊಟ್ಟಿದ್ದಾರೆ. ಇನಾಮ್ ಪದ್ಧತಿ ಅಂದರೆ ಹೇಗಿತ್ತು ಅನ್ನೋದು ಸಂಗ್ರಹಣೆ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಬರುತ್ತೆ, 4th ಪಾಯಿಂಟ್, ಆರ್ಥಿಕ ಹಿಡುವಳಿಗಳ ರಚನೆ. ಯಾವ ಹಿಡುವಳಿಯಿಂದ ಬೇಸಾಯಗಾರನು ಬೇಸಾಯ ವೆಚ್ಚಗಳನ್ನು ಕಳೆದು ತನಗೂ ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು ಬೇಕಾದ ಆದಾಯ ಗಳಿಸಬಲ್ಲನೋ ಅಂತಹ ಜೀವನಾಧಾರ ಹಿಡುವಳಿಯನ್ನು ಆರ್ಥಿಕ ಹಿಡುವಳಿ ಅಂತ ಕರೀತಾರೆ. ಅಂದರೆ ಯಾವ ಬೇಸಾಯಗಾರ ತನ್ನ ಬೇಸಾಯದ ವೆಚ್ಚ ಅಂದರೆ ಏನು ಬಂಡವಾಳ ಹಾಕಿರ್ತಾನೋ ಆ ಬಂಡವಾಳನ್ನೆಲ್ಲ ತೆಗೆದು ತನ್ನ ಕುಟುಂಬ ನೆಮ್ಮದಿಯಾಗಿ ಬದುಕೋದಕ್ಕೆ ಏನು ಆದಾಯ ಬರುತ್ತಲ್ಲ ಅಂತಹ ಜೀವನಾಧಾರ ಹಿಡುವಳಿಯನ್ನು ಆರ್ಥಿಕ ಹಿಡುವಳಿ ಅಂತ ಕರೀತಾರೆ. ನೋಡಿ, ಆರ್ಥಿಕ ಹಿಡುವಳಿ ಅಂದರೆ ಏನು ಅಂತ ಎಕ್ಸಾಮಲ್ಲಿ ಕೇಳಬಹುದು. ಸೊ ನೆನಪಲ್ಲಿ ಇಟ್ಕೊಳ್ರಿ. ಹಿಡುವಳಿಗಳ ಕ್ರೋಢೀಕರಣ ಮತ್ತು ಗರಿಷ್ಠ ಪ್ರಮಾಣದ ಮಿತಿಯಿಂದ ಅನೇಕ ಕೃಷಿಕರ ಜೀವನ ಮಟ್ಟ ಸುಧಾರಿಸಿತು. ಇದರಿಂದ ಅನೇಕ ಕೃಷಿಕರ ಜೀವನ ಮಟ್ಟ ಏನಾಗುತ್ತೆ, ಸುಧಾರಿಸುತ್ತೆ. ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ಸಹಕಾರಿ ಬೇಸಾಯ ಅಭಿವೃದ್ಧಿ ಅಂತ ಬರುತ್ತೆ. ರೈತರು ಸ್ವಯಂ ಪ್ರೇರಣೆಯಿಂದ ಸಹಕಾರಿ ಸಂಘಗಳನ್ನು ಸ್ಥಾಪಿಸಿಕೊಂಡು ತಮ್ಮ ಎಲ್ಲ ಹಿಡುವಳಿಗಳನ್ನು ಸಹ ರೈತರ ಉಸ್ತುವಾರಿಗೆ ಒಪ್ಪಿಸಿ ಒಟ್ಟಾಗಿ ಸೇರಿ ಸಾಗುವಳಿ ಮಾಡುತ್ತಾರೆ. ಅಂದರೆ ಏನಾಗುತ್ತೆ, ಈ ರೈತರು ಸ್ವಯಂ ಪ್ರೇರಣೆಯಿಂದ ಏನು ಮಾಡ್ತಾರೆ, ಸಹಕಾರಿ ಸಂಘಗಳನ್ನು ಸ್ಥಾಪಿಸಿಕೊಂಡು ತಮ್ಮ ಎಲ್ಲ ರೈತರು ತಮ್ಮ ಎಲ್ಲ ಹಿಡುವಳಿಗಳನ್ನು ಸಹ ರೈತರ ಉಸ್ತುವಾರಿಗೆ ಒಪ್ಪಿಸಿ ಒಟ್ಟಾರೆ ಸೇರಿ ಎಲ್ಲರೂ ಸೇರಿ ಸಾಗುವಳಿಯನ್ನು ಮಾಡ್ತಾ ಇರ್ತಾರೆ. ಉತ್ಪಾದನೆಯು ಕೈಗೆ ಬಂದಾಗ ಜಮೀನಿನ ಶಾಶ್ವತ ಅಭಿವೃದ್ಧಿಗೆ ಅಗತ್ಯ ಬಂಡವಾಳವನ್ನು ತೆಗೆದಿಟ್ಟು ಉಳಿದ ಭಾಗವನ್ನು ಹಂಚಿಕೊಳ್ಳುತ್ತಾರೆ. ಅಂದರೆ ನೆಕ್ಸ್ಟ್ ಮತ್ತೇನು ಜಮೀನಿನಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಅದಕ್ಕೆ ಎಷ್ಟು ಖರ್ಚು ಬೇಕಾಗುತ್ತೋ ಅಂತ ಎಲ್ಲ ಬಂಡವಾಳ ಹಾಕ್ಕೊಂಡು ಆ ಬಂಡವಾಳನ ತೆಗೆದಿಟ್ಟು ಉಳಿದ ಭಾಗವನ್ನು ಏನು ಮಾಡ್ತಾರೆ, ತಾವೆಲ್ಲರೂ ಹಂಚ್ಕೊಳ್ತಾರೆ. ಇದನ್ನು ಸಹಕಾರಿ ಬೇಸಾಯ ಪದ್ಧತಿ ಅಂತ ಕರೀತಾರೆ. ನೋಡಿ, ಹೊಂದಿಸಿ ಬರೀರಿ ಥರ ಕೊಡಬಹುದು, ಇಲ್ಲ ಒಂದೊಂದು ಪಾಯಿಂಟ್ ಈ ಥರ ಕೊಟ್ಬಿಟ್ಟು ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತಲೂ ಕೇಳಬಹುದು. ಸೊ ಈ ಪಾಯಿಂಟ್ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ರಿ. ಇದಕ್ಕೇನಂತಾರೆ, ಸಹಕಾರ ಬೇಸಾಯ ಪದ್ಧತಿ ಅಂತ ಕರೀತಾರೆ. ನೆಕ್ಸ್ಟು, ಭೂ ಸುಧಾರಣೆಯಿಂದ ಭೂಹೀನರಿಗೆ ಭೂಮಿಯ ಒಡೆತನದ ಹಕ್ಕು ಸಣ್ಣ ಪ್ರಮಾಣದಲ್ಲಿ ದೊರಕಿತು. ಸಾಗುವಳಿದಾರರ ಹಕ್ಕನ್ನು ಕಾಪಾಡಲಾಯಿತು. ಆಮೇಲೆ ಸಹಕಾರಿ ಬೇಸಾಯ ಪದ್ಧತಿಯಿಂದ ರೈತರು ಸ್ವಲ್ಪ ಮಟ್ಟಿನ ಲಾಭವನ್ನು ಹೊಂದಲು ಸಾಧ್ಯವಾಯಿತು. ಆದರೆ ಸಹಕಾರಿ ಬೇಸಾಯ ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಥರ, ಇದರಿಂದ ಏನಾಗುತ್ತೆ, ರೈತರು ಸ್ವಲ್ಪ ಲಾಭ ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಸಹಕಾರಿ ಬೇಸಾಯ ಪದ್ಧತಿಯು ನಿರೀಕ್ಷಿತ ಪ್ರಮಾಣದಲ್ಲಿ ಜನರಿಗೆ ಒಪ್ಪಿತ ಬೇಸಾಯ ಪದ್ಧತಿಯಾಗಿರಲಿಲ್ಲ. ನೋಡಿ, ಎಲ್ಲರೂ ಸೇರಿ ಅಲ್ಲಿ ಬೇಸಾಯವನ್ನು ಮಾಡಬೇಕು ಅಂದರೆ ಈ ಒಂದು 8-10 ಜನರು ಇರ್ತಕ್ಕಂಥ ಜನರಲ್ಲಿ ಎಲ್ಲರ ಮನಸ್ಥಿತಿನೂ ಒಂದೇ ಇರೋದಿಲ್ಲ.
ಒಬ್ಬರ ಮನಸ್ಥಿತಿ ಇನ್ನೊಬ್ಬರ ಮನಸ್ಥಿತಿಗೆ ಸರಿ ಹೊಂದ್ತಾ ಇರೋದಿಲ್ಲ. ಅಂತಹ ಜನರಲ್ಲಿ ಏನಾಗುತ್ತೆ, ಇದು ಒಪ್ಪಿತ ಬೇಸಾಯ ಪದ್ಧತಿ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಹಿಂದುಳಿದ ವರ್ಗಗಳ ಆಯೋಗಗಳು ಬರ್ತವೆ. ಭಾರತದ ಸಾಮಾಜಿಕ ವ್ಯವಸ್ಥೆ ಅಸಮಾನತೆಯಿಂದ ಕೂಡಿದೆ. ಸಾಮಾಜಿಕ ವ್ಯವಸ್ಥೆ ಏನಾಗಿತ್ತು, ಅಸಮಾನತೆಯಿಂದ ಕೂಡಿದೆ. ಶ್ರೇಣೀಕೃತ ಜಾತಿ ವ್ಯವಸ್ಥೆಯಿಂದ ಅನೇಕ ಜಾತಿಗಳು ಹಿಂದುಳಿದಗಳಾಗಿ ಉಳಿತವೆ. ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಹೊಸ ಸಾಮಾಜಿಕ ಚಲನಶೀಲತೆ ಪ್ರಾರಂಭವಾಯಿತು. ಬ್ರಿಟಿಷರು ನಮ್ಮ ಭಾರತದಲ್ಲಿ ಬಂದಾದ್ಮೇಲೆ ಏನಾಗುತ್ತೆ, ಸಮಾಜದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತವೆ. ಅಂದರೆ ಸಾಮಾಜಿಕ ಚಲನಶೀಲತೆ ಉಂಟಾಗುತ್ತೆ. ಬ್ರಿಟಿಷರ ಆಡಳಿತದಲ್ಲಿ ಯಾವುದೇ ಜಾತಿ ವರ್ಗಗಳ ತಾರತಮ್ಯವಿಲ್ಲದೆ ಎಲ್ಲರೂ ಇಂಗ್ಲಿಷ್ ಭಾಷೆಯನ್ನು ಕಲಿಯಲು ಅರ್ಹರಾದರು. ನೋಡಿ, ಅವರು ಯಾವುದೇ ಜಾತಿ ಮೇಲು ಯಾವುದೇ ಜಾತಿ ಕೀಳು ಅಂತ ಈ ಥರ ಎಲ್ಲ ಮಾಡೋದಿಲ್ಲ. ಎಲ್ರಿಗೂ ಸಹ ಇಂಗ್ಲಿಷ್ ಶಿಕ್ಷಣ ಕೊಡಿಸ್ತಾರೆ. ಯಾಕೆ ಕೊಡಿಸ್ತಾರೆ ಅಂದರೆ, ತಮ್ಮ ಅಧೀನದಲ್ಲಿರ್ತಕ್ಕಂಥ ಕೆಳವರ್ಗದ ಭಾರತೀಯ ನೌಕರರು ಬೇಕಾಗಿರೋದ್ರಿಂದ ಏನು ಮಾಡ್ತಾರೆ, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸ್ತಾರೆ. ಇದರಿಂದ ಏನಾಗುತ್ತೆ, ಜಾತಿ ಭೇದ ಭಾವ ಇಲ್ಲದೇನೆ, ವರ್ಗ ತಾರತಮ್ಯ ಇಲ್ಲದೇನೆ ಎಲ್ಲರೂ ಸಹ ಇಂಗ್ಲಿಷ್ ಭಾಷೆಯನ್ನು ಕಲಿಯೋದಕ್ಕೆ ಅರ್ಹರಾಗ್ತಾರೆ. ಇಂಗ್ಲಿಷ್ ಭಾಷೆ ಕಲಿತವರಿಗೆ ಬ್ರಿಟಿಷ್ ಸರ್ಕಾರದಲ್ಲಿ ಹೊಸ ಅವಕಾಶಗಳು ದೊರೆಯತೊಡಗಿದವು. ಬ್ರಾಹ್ಮಣೇತರರು ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ತೆರೆದುಕೊಂಡ ನಂತರ ಅವರಲ್ಲಿ ಹೊಸ ಎಚ್ಚರ ಪ್ರಾರಂಭವಾಯಿತು. ಬ್ರಾಹ್ಮಣೇತರರಂದ್ರೇನು, ಹಿಂದುಳಿದ ವರ್ಗದವರು, ಆಮೇಲೆ ಅಸ್ಪೃಶ್ಯರು ಅನ್ನೋದು ಅರ್ಥ ಆಗುತ್ತೆ. ಬಹುಸಂಖ್ಯಾತರಾಗಿದ್ದರೂ ತಮ್ಮ ವರ್ಗಗಳಿಗೆ ಸರಕಾರಿ ಉದ್ಯೋಗಗಳಲ್ಲಿ ಸೂಕ್ತ ಪ್ರಾತಿನಿಧ್ಯವಿರಲಿಲ್ಲ. ಇದರ ಪರಿಣಾಮವಾಗಿ ಮೈಸೂರು ಸಂಸ್ಥಾನದಲ್ಲಿ ಬ್ರಾಹ್ಮಣೇತರರು ಸಾಹುಕಾರ ಚೆನ್ನಯ್ಯ, ಎಂ ಬಸವಯ್ಯ ಮುಂತಾದವರ ನೇತೃತ್ವದಲ್ಲಿ ಬ್ರಾಹ್ಮಣೇತರ ಚಳುವಳಿಗಳು ಹುಟ್ಟುಹಾಕಿದರು. ನೋಡಿ, ಬ್ರಾಹ್ಮಣೇತರರು ಹೆಚ್ಚಿನ ಜನ ಇರ್ತಾರೆ, ಈ ಬಹುಸಂಖ್ಯಾತರಾಗಿರ್ತಾರೆ. ಈ ಮೇಲ್ವರ್ಗದವ್ರಿಗಿಂತ ಕೆಳವರ್ಗದವರೇ ಜಾಸ್ತಿ ಇರ್ತಾರೆ. ಆದರೂ ಸಹ ಉದ್ಯೋಗದಲ್ಲಿ ಸೂಕ್ತ ಪ್ರಾತಿನಿಧ್ಯ ಅವ್ರಿಗೆ ಸಿಗೋದಿಲ್ಲ. ಆದ್ದರಿಂದ ಇವರು ಬ್ರಾಹ್ಮಣೇತರರಾಗಿರ್ತಕ್ಕಂಥ ಸಾಹುಕಾರ ಚೆನ್ನಯ್ಯ ಆಗಿರಬಹುದು, ಆಮೇಲೆ ಎಂ ಬಸವಯ್ಯ ಮುಂತಾದವರು ಏನು ಮಾಡ್ತಾರೆ, ಇವ್ರ ನೇತೃತ್ವದಲ್ಲಿ ಬ್ರಾಹ್ಮಣೇತರ ಚಳುವಳಿಗಳು ಹುಟ್ಟು ಹಾಕ್ತಾರೆ ಇವರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಭಾರತದಲ್ಲಿ ಪ್ರಥಮವಾಗಿ ಹಿಂದುಳಿದ ವರ್ಗಗಳ ಆಯೋಗವು ನ್ಯಾಯಮೂರ್ತಿ ಲೆಸ್ಲಿ ಸಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ 1918ರಲ್ಲಿ ನೇಮಕವಾಯಿತು. ನೋಡಿ, ಇಡೀ ಭಾರತದಲ್ಲೇ ಹಿಂದುಳಿದ ವರ್ಗಗಳ ಬಗ್ಗೆ ಒಂದು ಸಮಿತಿ ರಚನೆ ಮಾಡಿದ್ದು ಯಾರು ಅಂತ ಕೇಳಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನೇಮಕ ಮಾಡ್ತಾರೆ. ಇದೇನಾಗುತ್ತೆ, ಭಾರತದಲ್ಲಿ ಪ್ರಥಮವಾಗಿ ಹಿಂದುಳಿದ ಆಯೋಗವನ್ನು ರಚನೆಯಾಗುತ್ತೆ. ಯಾರ ಅಧ್ಯಕ್ಷತೆಯಲ್ಲಿ ಅಂದರೆ ನ್ಯಾಯಮೂರ್ತಿ ಲೆಸ್ಲಿ ಸಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ 1918ರಲ್ಲಿ ಈ ಸಮಿತಿ ನೇಮಕವಾಗುತ್ತೆ. ಒಂದು ಜಾತಿಯಲ್ಲಿ 5% ಅಥವಾ ಅದಕ್ಕಿಂತ ಹೆಚ್ಚಿನವರು ಇಂಗ್ಲಿಷ್ ಬಲ್ಲವರಿದ್ದರೆ ಅಂತಹ ಜಾತಿಯನ್ನು ಮುಂದುವರೆದವರು ಎಂದು ಈ ಸಮಿತಿ ಅಭಿಪ್ರಾಯಪಟ್ಟಿತು. ಅಂದರೆ ಒಂದು ಜಾತಿನಲ್ಲಿ 5% ಅಥವಾ ಅದಕ್ಕಿಂತ ಹೆಚ್ಚಿನವರು ಇಂಗ್ಲಿಷ್ ಕಲಿತಾ ಇದ್ದರೆ, ಇಂಗ್ಲಿಷ್ ಬಲ್ಲವರಾಗಿದ್ದರೆ ಅಂಥ ಜಾತಿಯನ್ನು ಮುಂದುವರೆದವರು ಅಂತ ಅಭಿಪ್ರಾಯಪಡ್ತಾರೆ. 1921ರಲ್ಲಿ ಮೈಸೂರು ರಾಜ್ಯದಲ್ಲಿ ಪ್ರಥಮ ಮೀಸಲಾತಿ ಆಜ್ಞೆ ಜಾರಿಗೆ ಬರುತ್ತೆ. ನೋಡಿ, ಈ ವರದಿ ಆಧಾರದ ಮೇಲೆ ಏನಾಗುತ್ತೆ, 1921ರಲ್ಲಿ ಪ್ರಥಮ ಮೀಸಲಾತಿ ಆಜ್ಞೆ ಜಾರಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಎಲ್ ಜಿ ಹಾವನೂರ್ ಅವರು ಬರ್ತಾರೆ. ಇವರು ಎಲ್ ಜಿ ಹಾವನೂರ್ ಅವರು ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರ 1975ರಲ್ಲಿ ಎಲ್ ಜಿ ಹಾವನೂರ್ ಅವರ ನೇತೃತ್ವದಲ್ಲಿ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಿಸಿದರು. ಎಲ್ ಜಿ ಹಾವನೂರ್ ಅವರ ಅಧ್ಯಕ್ಷತೆಯಲ್ಲಿ ಇವರೇನು ಮಾಡ್ತಾರೆ, ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಕ ಮಾಡ್ತಾರೆ ಡಿ ದೇವರಾಜ ಅರಸು ಅವರು. 1975ನೇ ಇಸವಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿವಿಧ ಜಾತಿಯ ವಿದ್ಯಾರ್ಥಿಗಳ ಶೇಕಡಾವಾರನ್ನು ಜಾತಿಗಳ ಹಿಂದುಳಿದಿರುವಿಕೆಯನ್ನು ಗುರುತಿಸಲು ಮಾನದಂಡವನ್ನಾಗಿ ತೆಗೆದುಕೊಳ್ಳಲಾಯಿತು. ನೋಡಿ, ಈ ಥರ ಕೇಳ್ತಾರೆ. ಇವರು ಎಲ್ ಜಿ ಹಾವನೂರ್ ಅವರ ಆಯೋಗ ನೇಮಕ ಮಾಡ್ತಾರಲ್ಲ, ಈ ಆಯೋಗ ಯಾವುದನ್ನು ಮಾನದಂಡಾಗಿ ತೆಗೆದುಕೊಂಡಿರು ಅಂತ ಈ ಥರ ಕೇಳ್ತಾರೆ. ಇದು 1975ನೇ ಇಸ್ವಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎಷ್ಟು ಜನ ಉತ್ತೀರ್ಣರಾಗಿರ್ತಾರೆ, ಆಮೇಲೆ ಯಾವ್ಯಾವ ಜಾತಿನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ, ಎಷ್ಟು ಜನ ಪಾಸ್ ಆಗಿದ್ದಾರೆ, ಇಷ್ಟೆಲ್ಲನೂ ಸಹ ಇವರು ಗುರುತಿಸಿ ಇದನ್ನು ಮಾನದಂಡವನ್ನಾಗಿ ತೆಗೆದುಕೊಳ್ತಾರೆ.
ಹಾವನೂರು ವರದಿ ಆಧಾರದ ಮೇಲೆ 1977ರಲ್ಲಿ ಸರ್ಕಾರಿ ಆಜ್ಞೆಯನ್ನು ಜಾರಿಗೆ ಮಾಡಲಾಯಿತು. ಸರ್ಕಾರಿ ಆಜ್ಞೆನ ಎಷ್ಟರಲ್ಲಿ ಜಾರಿಗೆ ಮಾಡ್ತಾರೆ? 1977ರಲ್ಲಿ. ಅದು ಯಾವ ಒಂದು ವರದಿ ಆಧಾರದ ಮೇಲೆ ಅಂತ ಕೇಳಿದಾಗ LG ಹಾವನೂರು ಅವರ ವರದಿ ಆಧಾರದ ಮೇಲೆ ಅನ್ನೋದು ನೆನಪಲ್ಲಿರಲಿ. ಇದು ಒಂದು ಕ್ರಾಂತಿಕಾರಕ ಆಜ್ಞೆಯ ಆಯಿತು. ಇದೊಂದು ಏನಾಗುತ್ತೆ? ಕ್ರಾಂತಿಕಾರಕ ಆಜ್ಞೆಯ ಆಗುತ್ತೆ. ಹಿಂದುಳಿದ ವರ್ಗಗಳು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಬಲರಾಗಲು ಈ ಆಜ್ಞೆ ಬಹುಮಟ್ಟಿಗೆ ಕಾರಣವಾಗುತ್ತೆ. ಇದನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಯಿತು. ಈ ವರದಿಯು ವಿರುದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಾಗುತ್ತೆ. ಈ ವರದಿಯಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಲಾಗುವುದು ಎನ್ನುವ ಭರವಸೆಯನ್ನು ಕರ್ನಾಟಕ ಸರ್ಕಾರವು ನ್ಯಾಯಾಲಯಕ್ಕೆ ನೀಡಿತು. ಇದರ ಪರಿಣಾಮವಾಗಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಓಕೆ. ಇದರ ಪರಿಣಾಮವಾಗಿ 1983ರಲ್ಲಿ ಟಿ ವೆಂಕಟಸ್ವಾಮಿ ಆಯೋಗದ ನೇಮಕವಾಯಿತು. ಇದರ ಪರಿಣಾಮವಾಗಿ ಅಂದರೆ LG ಹಾವನೂರು ಆಯೋಗದ ವರದಿಯನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಾಗುತ್ತೆ. ಇದರಲ್ಲಿ ಏನು ಈ ನ್ಯೂನತೆಗಳನ್ನು ಸರಿಪಡಿಸ್ತೀವಿ ಅಂತ ಕರ್ನಾಟಕ ಸರ್ಕಾರ ನ್ಯಾಯಾಲಯಕ್ಕೆ ಭರವಸೆಯನ್ನು ನೀಡುತ್ತೆ. ಇದರ ಪರಿಣಾಮವಾಗಿ ಏನಾಗುತ್ತೆ? 1983ರಲ್ಲಿ ಟಿ ವೆಂಕಟಸ್ವಾಮಿ ಆಯೋಗ ನೇಮಕವಾಗುತ್ತೆ. ರಾಜಕೀಯ ಒತ್ತಡದ ಕಾರಣಗಳಿಗಾಗಿ ವೆಂಕಟಸ್ವಾಮಿ ವರದಿಯನ್ನು ಸರ್ಕಾರ ಒಪ್ಪಲಿಲ್ಲ. ನೋಡಿ, ರಾಜಕೀಯ ಒತ್ತಡಗಳು ಉಂಟಾಗ್ತವೆ ಈ ವೆಂಕಟಸ್ವಾಮಿ ವರದಿ ವಿರುದ್ಧವಾಗಿ. ಆದ್ದರಿಂದ ಸರ್ಕಾರ ಇದನ್ನು ಒಪ್ಪೋದಿಲ್ಲ. ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಆಡಳಿತಾವಧಿಯಲ್ಲಿ ನ್ಯಾಯಮೂರ್ತಿ O. ಚೆನ್ನಪ್ಪ ರೆಡ್ಡಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯ ರಚನೆಯಾಗುತ್ತೆ. ನೋಡಿ, ಫಸ್ಟು LG ಹಾವನೂರು ಆಯೋಗ ಬರುತ್ತೆ, ನೆಕ್ಸ್ಟು ಟಿ ವೆಂಕಟಸ್ವಾಮಿ ಆಯೋಗ ಬರುತ್ತೆ. ಈ ಆಯೋಗ ರಾಜಕೀಯ ಒತ್ತಡಗಳಿಂದಾಗಿ ಸರ್ಕಾರ ಇದನ್ನು ಒಪ್ಪೋದಿಲ್ಲ. ನೆಕ್ಸ್ಟ್ ಏನು ಬರುತ್ತೆ? ಚಿನ್ನಪ್ಪ ರೆಡ್ಡಿಯವರ ನೇತೃತ್ವದಲ್ಲಿ ಒಂದು ಸಮಿತಿ ಬರುತ್ತೆ. ಈ ವರದಿ ಶಿಫಾರಸುಗಳು ಕೂಡ ರಾಜಕೀಯ ಒತ್ತಡಗಳಿಂದಾಗಿ ಜಾರಿಗೆ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಏನು ಬರುತ್ತೆ? ಇಲ್ಲಿಯವರೆಗೂ ಜಾರಿಗೊಂಡ ಎಲ್ಲ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ಮೀಸಲಾತಿ ಆಜ್ಞೆಗಳು ರಾಜಿ ಸೂತ್ರದ ಆಜ್ಞೆಗಳಾಗಿವೆಯೇ ಹೊರತು ಯಾವುದೇ ವೈಜ್ಞಾನಿಕ ವರದಿಯ ಶಿಫಾರಸುಗಳ ಮೇಲೆ ರೂಪಿತವಾದ ಆಜ್ಞೆಗಳಾಗಿಲ್ಲ. ಅಂದರೆ ರಾಜಿ ಸೂತ್ರದ ಆಜ್ಞೆಗಳಾಗಿವೆಯೇ ಹೊರತು ಅವೇನು ವೈಜ್ಞಾನಿಕ ರೂಪವಾಗಿ ವರದಿಯನ್ನು ಮಾಡಿರೋದಿಲ್ಲ. ವೈಜ್ಞಾನಿಕವಾಗಿ ವರದಿಯ ಶಿಫಾರಸುಗಳು ರೂಪಿತವಾಗಿರೋದಿಲ್ಲ. ಓಕೆ, ನೆಕ್ಸ್ಟು ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬರುತ್ತೆ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಆಡಳಿತದ ವಿಕೇಂದ್ರೀಕರಣ ವ್ಯವಸ್ಥೆ ಎಂದು ಸರಳ ಭಾಷೆಯಲ್ಲಿ ಹೇಳಬಹುದು. ನೋಡಿ, ತುಂಬ ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಹಿಂದೆ ನಡೆದಿರತಕ್ಕಂಥ ಎಕ್ಸಾಮ್ಗಳಲ್ಲಿ ಆಡಳಿತ ವಿಕೇಂದ್ರೀಕರಣ ಅಂತ ಕೇಳಿದಾಗ ಅದು ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನೋದು ನೆನಪಲ್ಲಿರಲಿ. ನೆಕ್ಸ್ಟು ಸ್ಥಳೀಯರಿಗೆ ಆಡಳಿತದಲ್ಲಿ ಭಾಗವಹಿಸುವ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಕೊಡುವುದೇ ಈ ವ್ಯವಸ್ಥೆಯ ಕೇಂದ್ರ ಆಶಯವಾಗಿತ್ತು. ಭಾರತಕ್ಕೆ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆ ಪರಿಚಯವಿದ್ದರೂ ಸ್ವಾತಂತ್ರ್ಯ ನಂತರ ಅದಕ್ಕೆ ಸಂವಿಧಾನಾತ್ಮಕ ರೂಪ ಕೊಡುವ ಕಾರ್ಯ ಚಾಲನೆಗೆ ಬಂದಿತು. ನೋಡಿ, ಸ್ಥಳೀಯ ಜನರಿಗೆ ಈ ರಾಜಕೀಯದಲ್ಲಿ ಭಾಗವಹಿಸಬೇಕು, ಆಮೇಲೆ ಸ್ಥಳೀಯ ಆಡಳಿತದಲ್ಲಿ ಭಾಗವಹಿಸುವ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅಧಿಕಾರಗಳನ್ನು ಕೊಡೋದು ಒಂದು ಕೇಂದ್ರ ಆಶಯವಾಗಿತ್ತು. ಹಾಗೆ ಭಾರತದಲ್ಲಿ ಏನಾಗುತ್ತೆ? ಈ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆ ಪರಿಚಯವಿದ್ದರೂ ಸಹ ಸ್ವಾತಂತ್ರ್ಯ ನಂತರ ಅದಕ್ಕೆ ಸಂವಿಧಾನಾತ್ಮಕ ರೂಪ ಕೊಡುವ ಕಾರ್ಯ ಕೂಡ ಚಾಲನೆಗೆ ಬರುತ್ತೆ. ಕೇಂದ್ರ ಸರ್ಕಾರವು 1955ರಲ್ಲಿ ಬಲವಂತರಾಯ್ ಮೆಹ್ತಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿತು. ನೋಡಿ, ಬಲವಂತರಾಯ್ ಮೆಹ್ತಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇದು ಈ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿರತಕ್ಕಂಥ ಸಮಿತಿಯಾಗಿದೆ. ಆಮೇಲೆ ಇದು 1955ರಲ್ಲಿ ನೇಮಕವಾಗುತ್ತೆ. ಸಮಿತಿಯು
3 ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಶಿಫಾರಸು ಮಾಡಿತು. ಇದು ಸಹ ಕೇಳಿದ್ರು, ಬಲವಂತರಾಯ್ ಮೆಹ್ತಾ ಸಮಿತಿ ಎಷ್ಟು ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆಗೆ ಶಿಫಾರಸು ಮಾಡಿತು ಅಂತ. 3 ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆಗೆ ಶಿಫಾರಸು ಮಾಡುತ್ತೆ. ಅಬ್ದುಲ್ಲಾ ನಜೀರ್ ಸಾಬ್ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅಂದಿನ ರಾಜ್ಯ ಸರ್ಕಾರವು ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಆಶಯಕ್ಕನುಗುಣವಾಗಿ 1959ರಲ್ಲಿ ಮೈಸೂರು ಗ್ರಾಮ ಪಂಚಾಯಿತಿಗಳು ಮತ್ತು ಸ್ಥಳೀಯ ಮಂಡಳಿಗಳ ಅಧಿನಿಯಮವನ್ನು ಜಾರಿಗೊಳಿಸಿತು. ಎಷ್ಟರಲ್ಲಿ? 1959ರಲ್ಲಿ. ತನ್ಮೂಲಕ ಕರ್ನಾಟಕದಲ್ಲಿ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಕಾಯಂ ನೆಲೆಯನ್ನು ಕಲ್ಪಿಸಿತು. ಹೊಸ ಕಾನೂನಿನ ಪ್ರಕಾರ ಆಡಳಿತ ವ್ಯವಸ್ಥೆಯ 3 ಹಂತಗಳು ಇವಾಗಿವೆ. ಯಾವ್ಯಾವಂತಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಾರಿ, ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಓಕೆ, ಸಾರಿ. ಅವು ಯಾವ್ಯಾವ ಅಂತ ಕೇಳಿದಾಗ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಆಮೇಲೆ ಜಿಲ್ಲಾ ಪಂಚಾಯತ್, ಈ ರೀತಿಯಾದ 3 ಹಂತದ ಸ್ಥಳೀಯ ಸಂಸ್ಥೆ ಬಗ್ಗೆ ಶಿಫಾರಸು ಮಾಡಿದ್ದು ಯಾರು ಅಂತ ಕೇಳಿದಾಗ ಬಲವಂತರಾಯ್ ಮೆಹ್ತಾ ಸಮಿತಿ ಅನ್ನೋದು ನೆನಪಲ್ಲಿರಲಿ. ಕರ್ನಾಟಕದಲ್ಲಿ 1983ರಲ್ಲಿ ಅಸ್ತಿತ್ವಕ್ಕೆ ಬಂದ ಜನತಾ ಸರ್ಕಾರ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಗೊಂಡು ಬರುತ್ತೆ. ಯಾವುದು? ಜನತಾ ಸರ್ಕಾರ. ಎಷ್ಟರಲ್ಲಿ ಅಸ್ತಿತ್ವಕ್ಕೆ ಬಂದಿರುತ್ತೆ? 1983ರಲ್ಲಿ. ಇದರ ರೂವಾರಿ ಅಂದಿನ ಪಂಚಾಯತ್ ರಾಜ್ ಖಾತೆ ಸಚಿವರಾಗಿದ್ದ ಅಬ್ದುಲ್ ನಜೀರ್ ಸಾಬ್ ಅವರು ಆಗಿರ್ತಾರೆ. ಅಬ್ದುಲ್ ನಜೀರ್ ಸಾಬ್ ಅವರಲ್ಲಿ ಕೊಟ್ಟಿದ್ರಲ್ಲ, ಅವರು ಇದರ ರೂವಾರಿ ಆಗಿರ್ತಾರೆ. ನೆಕ್ಸ್ಟು, ದಲಿತ, ಹಿಂದುಳಿದ ಮತ್ತು ಮಹಿಳಾ ವರ್ಗಗಳಿಗೆ ಸ್ವಯಂ ಆಡಳಿತದಲ್ಲಿ ಪಾಲ್ಗೊಳ್ಳುವ ಹೆಚ್ಚಿನ ಅವಕಾಶವನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಒದಗಿಸಲಾಯಿತು. ಮಹಿಳೆಯರು ಸಹ ಈ ವ್ಯವಸ್ಥೆಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಹೊಸ ವ್ಯವಸ್ಥೆಯನ್ನು ಕ್ರಮೇಣ ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ನಕ್ಷೆಯನ್ನೇ ಬದಲಾಯಿಸಿತು. ನೋಡಿ, ಇದೇನಾಗುತ್ತೆ? ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ನಕ್ಷೆಯನ್ನೇ ಬದಲಾಯಿಸುತ್ತೆ. ನೆಕ್ಸ್ಟು, ಹೊಸ ಪದ ಕೊಟ್ಟಿದ್ದಾರೆ. ಗೇಣಿ ಅಂತಂದರೆ ಭೂಮಾಲೀಕ ಮತ್ತು ಗೇಣಿದಾರನ ನಡುವೆ ನಡೆಯುವ ಒಪ್ಪಂದದ ಫಲವಾಗಿ ಗೇಣಿದಾರನು ಒಟ್ಟು ಉತ್ಪಾದನೆಯಲ್ಲಿ ಪಡೆಯುವ ಪಾಲು ಆಗಿತ್ತು. ಭೂಮಾಲೀಕ ಮತ್ತು ಗೇಣಿದಾರ ಏನಾಗಿರ್ತಾನಲ್ಲ, ಅವರಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿರುತ್ತೆ. ಆ ಒಪ್ಪಂದದ ಫಲವಾಗಿ ಗೇಣಿದಾರನು ಒಟ್ಟು ಉತ್ಪಾದನೆಯಲ್ಲಿ ಪಡೆಯುವ ಪಾಲನ್ನೇ ಗೇಣಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಬಿ ಡಿ ಜತ್ತಿ ಅವರು ಭಾರತದ ಮಾಜಿ ಉಪರಾಷ್ಟ್ರಪತಿಯಾಗಿರ್ತಾರೆ. ಮಾಜಿ ಉಪರಾಷ್ಟ್ರಪತಿ. ಎಷ್ಟರಲ್ಲಿ? 1955ರಲ್ಲಿ. 1955ರಲ್ಲಿ ಮಾಜಿ ಉಪರಾಷ್ಟ್ರಪತಿಯಾಗಿರ್ತಾರೆ. ಅಂದರೆ ಅದಕ್ಕೂ ಮುಂಚೆ ಅವರು ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. 1974ರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಯಾರಾಗಿರ್ತಾರೆ ಅಂದರೆ ಡಿ ದೇವರಾಜ್ ಅರಸು ಅವರು ಆಗಿರ್ತಾರೆ. ಡಿ ದೇವರಾಜ್ ಅರಸು. ಓಕೆ, ನೆಕ್ಸ್ಟು 1975ರಲ್ಲಿ ನೇಮಕವಾದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದಾಗ ಎಲ್ ಜಿ ಹಾವನೂರ್ ಅವರು ಆಗಿರ್ತಾರೆ. ಓಕೆ, ಒಂದೇ ನಿಮಿಷ. ನೆಕ್ಸ್ಟ್, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ರೂವಾರಿ ಯಾರಾಗಿರ್ತಾರೆ? ಅಬ್ದುಲ್ ನಜೀರ್ ಸಾಬ್. ಅಬ್ದುಲ್ ನಜೀರ್ ಸಾಬ್. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಈ ಕ್ಲಾಸ್ ನೋಡ್ತಾ ಇದ್ದೀರೋ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.